ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ ದುರ್ಗೇಶ್. ವೆಲ್ಕಮ್ ಬ್ಯಾಕ್ ಟು ಧೃತಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನನ್ನ ಅಮ್ಮನ ಮನೆಯಲ್ಲಿ ಇದ್ದೀನಿ, ಶಿರಸಿಯಲ್ಲಿ. ಸಾಮಾನ್ಯವಾಗಿ ಅಮ್ಮನ ಮನೆಯಲ್ಲಿ ನನಗೆ ಅಮ್ಮ ಅಡುಗೆ ಕೆಲಸ ಏನು ಕೊಡೋದಿಲ್ಲ. ನಾನು ನನ್ನ ಮಗಳ ಕೆಲಸ ಹಾಗೂ ನನ್ನ ಏನಾದರೂ ಇದ್ದರೆ ಸಣ್ಣ ಪುಟ್ಟ ಕೆಲಸಗಳನ್ನು ನಾನು ಮಾಡ್ಕೋತೀನಿ. ಮತ್ತು ಅಷ್ಟೇ ಅಲ್ಲದೆ ಅಡುಗೆ ಮನೆ ಕ್ಲೀನಿಂಗಿಗೂ ಸ್ವಲ್ಪ ಪ್ರಿಯಾರಿಟಿ ಕೊಡ್ತೀನಿ. ನಾನು ಒಂದು ಗೃಹಿಣಿ ಆದಮೇಲೆ ಗೃಹಿಣಿಯರ ಜವಾಬ್ದಾರಿಗಳು ನನಗೆ ಗೊತ್ತಾಗ್ತಾ ಇದೆ. ಎಷ್ಟೋ ಜನ ಗೃಹಿಣಿಯರಿಗೆ ಮನೆ ಕೆಲಸಗಳ ಮಧ್ಯೆ ತಮಗೆ ತಾವು ಟೈಮ್ ಕೊಡೋದನ್ನೇ ಮರೆತಿರ್ತಾರೆ. ನನಗೂ ಸಹ ಟೈಮು ಅಷ್ಟೊಂದು ಸಿಗೋದಿಲ್ಲ. ಮಗಳು ಮಲ್ಕೊಂಡಾಗ ನನ್ನ ಕೆಲಸಗಳನ್ನು ನಾನು ಮಾಡ್ಕೊಳ್ತೀನಿ. ನನಗೆ ಡೆಲಿವರಿ ಆದಮೇಲೆ ತುಂಬ ಹೇರ್ ಫಾಲ್ ಆಯಿತು. ತುಂಬ ಹೇರ್ ಫಾಲ್ ಆಯಿತು. ಅದಕ್ಕೆ ನಾನು ಹೋಮ್ ರೆಮಿಡಿ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಸ್ಕಿನ್ ಮತ್ತು ಹೇರ್ ಕೇರಿಗೆ ಯಾವೆಲ್ಲ ಹೋಮ್ ರೆಮಿಡೀಸ್ ಇದೆ ಅದನ್ನು ಕಲಿತೀನಿ ಮತ್ತು ನಾನು ಅಡಾಪ್ಟ್ ಮಾಡ್ಕೋತಾ ಇದ್ದೀನಿ. ನನ್ನ ಮದುವೆಯಾಗಿ 2 ವರ್ಷ ಆಯಿತು, ಮಗುಗೆ 1 ವರ್ಷ ಆಯಿತು. ಮದುವೆಗೂ ಮುನ್ನ ನಾನು ಟೀಚಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಟೀಚಿಂಗ್ ಜೊತೆಗೆ ನಾನು ಯೋಗ ಟೀಚರ್ ಕೂಡ ಆಗಿದ್ದೆ. ಅಲ್ಲಿಯ ಯೋಗ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನನ್ನ ವೈಯಕ್ತಿಕ ಜೀವನಕ್ಕೆ ತುಂಬ ಸಹಾಯ ಆಗ್ತಾಯಿದೆ. ಡೈಲಿ ಮಾರ್ನಿಂಗ್ ಯೋಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೆಕ್ಷನ್ ಡೆಲಿವರಿ ಆಗಿರೋರು ಯಾವೆಲ್ಲ ಯೋಗಾಸನಗಳನ್ನು ಮಾಡ್ಬೋದು ಅವಿಷ್ಟೇ ಆಸನಗಳನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ಮುಂದಿನ ಯಾವುದಾದ್ರೂ ವಿಡಿಯೋದಲ್ಲಿ ನನ್ನ ಯೋಗ ಪ್ರಾಕ್ಟೀಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ಸ್ಕಿನ್ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ನಾನು ಡೈಲಿ ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಬಾದಾಮಿ, ಅಕ್ರೂಟ್, ಗೋಡಂಬಿ ಮತ್ತು ಚಿಯಾ ಸೀಡ್ಸ್ಗಳನ್ನು ನೀರಲ್ಲಿ ನೆನೆ ಹಾಕಿರ್ತೀನಿ. ಇಲ್ಲಿ ಬಾದಾಮಿ ತುಂಬ ಯೂಸ್ಫುಲ್ ಡ್ರೈ ಫ್ರೂಟ್ಸ್. ಅದರಲ್ಲಿ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಇ ಹೇರಳವಾಗಿರುತ್ತೆ. ಅದು ಸ್ಪೆಷಲಿ ಮೆದುಳಿನ ಆರೋಗ್ಯಕ್ಕೆ ಅದು ತುಂಬ ಸಹಾಯ ಮಾಡುತ್ತೆ. ನೆನಪಿನ ಶಕ್ತಿಯನ್ನು ಅದು ವೃದ್ಧಿಸುತ್ತೆ. ಅಷ್ಟೇ ಅಲ್ಲದೆ ವಾಲ್ನಟ್, ಅಕ್ರೂಟ್ ಅಂತ ಏನು ಹೇಳ್ತೀವಲ್ವ, ಅಕ್ರೂಟಲ್ಲಿ ಒಮೆಗಾ 3 ಜಾಸ್ತಿ ಇರ್ತದೆ. ಅದು ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಅದು ನಮಗೆ ಸಹಾಯ ಮಾಡ್ತದೆ. ಗೋಡಂಬಿನ ನಾನು ಸ್ವಲ್ಪ ಹಾಕಿರ್ತೀನಿ. ನನ್ನದು ಹೀಟ್ ಬಾಡಿ, ಅದು ಉಷ್ಣ ಅಂಶ ಜಾಸ್ತಿ ಇರೋದ್ರಿಂದ ಒಂದು 2ರಿಂದ 3 ಗೋಡಂಬಿನ ನಾನು ಅದಕ್ಕೆ ಆ್ಯಡ್ ಮಾಡಿರ್ತೀನಿ. ಅಕ್ರೂಟ್ ಮತ್ತು ಬಾದಾಮಿನ ಜಾಸ್ತಿ ಬಳಕೆ ಮಾಡ್ತೀನಿ. ಸ್ವಲ್ಪ ಚಿಯಾ ಸೀಡ್ಸನ್ನು ನಾನು ಹಾಕಿರ್ತೀನಿ. ನನಗೆ ಒಂದು ಸ್ವಲ್ಪ ಹೀಟ್ ಬಾಡಿ ಆಗಿರೋದ್ರಿಂದ ತಂಪಾಗಲಿ ಅಂತ ರಾತ್ರಿ ಈ ಥರ ನೆನೆ ಹಾಕಿ ಮಲ್ಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ನೆಂದಿರೋ ಬಾದಾಮಿ, ಅಕ್ರೂಟು ಮತ್ತು ಗೋಡಂಬಿ, ಚಿಯಾ ಸೀಡ್ಸು ಅದರಲ್ಲೇ ಇರ್ತದೆ. ಸ್ವಲ್ಪ ಕಾದಾರಿದ ನೀರನ್ನು ಆ್ಯಡ್ ಮಾಡಿ ಈ ಥರ ಸಣ್ಣಗೆ ನಾನು ರುಬ್ಕೋತೀನಿ. ರುಬ್ಕೊಂಡು ನಾನಷ್ಟೇ ತಿನ್ನೋದಿಲ್ಲ, ನನ್ನ ಮಗಳು ಧೃತಿಗೂ ಒಂದು 2 ಸ್ಪೂನನ್ನು ತಿನ್ನಿಸಿರ್ತೀನಿ. ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಅವಳಿಗೂ ಬೇಕಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ನ್ಯಾಚುರಲ್ ಬೆಲ್ಲನ ನಾನು ಅದಕ್ಕೆ ಶ್ರೀ ನ್ಯಾಚುರಲ್ ಬೆಲ್ಲ ನಾನು ಅದಕ್ಕೋಸ್ಕರ ತೊಗೊಂಡಿಟ್ಕೊಂಡಿದ್ದೀನಿ. ಸೊ ಅದನ್ನು ಅವಳು ಒಂದು 2ರಿಂದ 3 ಸ್ಪೂನ್ ತಿಂತಾಳೆ, ಜಾಸ್ತಿ ತಿನ್ನೋದಿಲ್ಲ. ಅವಳು ತಿಂದಾದಮೇಲೆ ಉಳಿದಿದ್ದನ್ನು ನಾನು ತಿಂತೀನಿ. ಇದಾಗಿತ್ತು ನನ್ನ ಕತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಆಲ್.